गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ದಿವ್ಯ ಆತ್ಮಗಳಿಗೂ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಎಲ್ಲರೂ ಕೂಡ ಈಗ ನಾವು ಕೈಗಳನ್ನ ಜೋಡಿಸಿ ನಿಮ್ಮ ತೊಡೆಯ ಮೇಲೆ ಇಟ್ಟು ಕಣ್ಣನ್ನ ಮುಚ್ಚಿ ನಿಮ್ಮ ಗಮನವನ್ನೆಲ್ಲ ಉಸಿರಿನ ಕಡೆಗೆ ತಂದು 3 ನಿಮಿಷಗಳ ಕಾಲ ನಾವು ಧ್ಯಾನವನ್ನ ಮಾಡೋಣ.
ಎಲ್ಲರೂ ನಿಧಾನವಾಗಿ ಕಣ್ಣುಗಳ ಮೇಲೆ ಕೈಯನ್ನ ಇಟ್ಟು ಕಣ್ಣನ್ನ ತೆರೆಯಿರಿ. ಈಗ ನಾವು ಸೆಲ್ಫ್ ಫೀಲಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವಿವತ್ತು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಾವಿವತ್ತು ಸೆಷನ್ ಅನ್ನ ಮಾಡೋಣ. ಎಲ್ಲರೂ ವಿಡಿಯೋಸ್ ಗಳನ್ನ ಆನ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಹೇಗೆ ನೀವು ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ಬೇಕಾಗತ್ತೆ. ಸೊ ಹಾಗಾಗಿ ಮೊದಲಿಗೆ ನಾನು ಜೊತೆನಲ್ಲಿ ನಾನು ಹೇಳ್ತಾ ಗೈಡೆನ್ಸ್ ಕೊಡ್ತಾ ಬರ್ತೀನಿ. ನಾನು ಯಾವ ರೀತಿ ಗೈಡೆನ್ಸ್ ಅನ್ನ ಕೊಡ್ತೀನಿ ಅದೇ ರೀತಿ ನೀವು ನನ್ನ ಜೊತೆನಲ್ಲಿ ನೀವು ಹೀಲಿಂಗ್ ಅನ್ನ ನೀವು ಮಾಡ್ತಾ ಬರ್ತೀರಾ. ಆಗ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಇದು ಮೊದಲನೇ ಸಲ ಆಗಿರೋದ್ರಿಂದ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಣ್ಣನ್ನ ಬಿಟ್ಟು ನೋಡ್ಕೊಳ್ಳಿ. ಮತ್ತೆ ನೀವು ಆ ಪ್ರೋಸೆಸ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಬನ್ನಿ. ಸರಿ, ಈಗ ನಮ್ಗೆ ಇದು ಫಾರ್ಮುಲಾ ಗೊತ್ತಿದೆ, 1+2+1 ಅಂತ ಹೇಳಿ. ಆ ಒಂದು ಪ್ರೋಸೆಸ್ ಎರಡೂ ಕೈಗಳನ್ನ ಈ ರೀತಿ ನಾವು ಚೆನ್ನಾಗಿ ಈಗ ಸ್ವಲ್ಪ ನಾವು ಎರಡನ್ನ ರಬ್ ಮಾಡ್ಕೊಳ್ಳೋ ಉಜ್ಕೊಳ್ಳೋಣ. ನಮ್ಮ ಕೈಯಲ್ಲಿರುವಂತಹ ಚಕ್ರಗಳು ಆಕ್ಟಿವೇಶನ್ ಆಗುತ್ತದೆ. ಕೈಗಳನ್ನ ಆಕ್ಟಿವೇಶನ್ ಮಾಡಿಕೊಂಡು ನಮಗೆ ಗೊತ್ತಿರುವಂತಹ ಸಿಂಬಲ್ಸ್ ಗಳನ್ನ ನಮ್ಮ ಎರಡೂ ಕೈಗಳನ್ನ ಬಲದ ಕೈಯಿಂದ ಎಡದ ಕೈಯಲ್ಲಿ, ಎಡದ ಕೈಯಿಂದ ಬಲದ ಕೈಯಿಂದ ಮೇಲೆ ನಾವು ಬರೆಯೋಣ. ಚೋಕುರೆ 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 ಚೋಕುರೆ, ಸೇಹಿಕಿ 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 ಸೇಹಿಕಿ, ಚೋಕುರೆ 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 ಚೋಕುರೆ, ಸೇಹಿಕಿ 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 ಸೇಹಿಕಿ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಎರಡೂ ಕೈಗಳನ್ನ ಈ ರೀತಿ ನಿಧಾನವಾಗಿ ನಮ್ಮ ಕಿವಿಗಳ ನೇರವಾಗಿ ನಾವು ತಗೊಂಡ್ ಬರೋಣ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಸೆಲ್ಫ್ ಹೀಲಿಂಗ್ ಅಥವಾ ಸ್ವಯಂ ಉಪಚಾರ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಹಾಗೆ ನಮ್ಮ ಮೇಲೆ ಹರಿದು ಬರ್ತಾ ಇರುವ ಹಾಗೆ ನಾವು ನೋಡೋಣ. ಆ ಪ್ರಕಾಶದ ದಿವ್ಯ ಚೈತನ್ಯದ ಕಿರಣಗಳು ಮಳೆಯ ಹಾಗೆ ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ತುಂಬಿಕೊಳ್ತಾ ಇದೆ. ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ನಮ್ಮ ಗಲ್ಲಗಳು, ನಮ್ಮ ಭುಜಗಳು, ನಮ್ಮ ಎರಡೂ ಕೈಗಳು, ಕೈ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ 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 ಪ್ರಕಾಶವು ಹಾಗೆ ಮುಂದೆ ಹರಿದು ಬರ್ತಾ ಇದೆ. ಆ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಚೈತನ್ಯದ ನಮ್ಮ ಶರೀರದ ಅಣುವಿನಲ್ಲಿ ಕಣ ಕಣಗಳಲ್ಲಿಯೂ ಕೂಡ ತುಂಬುತ್ತಾ ಇದೆ. ಹಾಗೆ ನಮ್ಮ ಹೃದಯದ ಭಾಗದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯ ಕೆಳಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ ನೇರವಾಗಿ ಬೆನ್ನಿನ ಮೇಲ್ಭಾಗ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಜಾಯಿಂಟ್ಸ್ ಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಕಾಲ್ ಬೆರಳುಗಳ ತುದಿಯವರೆಗೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಅಣುವಿನಲ್ಲಿ ಕಣ ಕಣಗಳನ್ನೆಲ್ಲವೂ ಕೂಡ ಸಂಪೂರ್ಣವಾಗಿ ನಮ್ಮ ಶರೀರವೆಲ್ಲವೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗಿದೆ. ನಾವು ಒಂದು ವೃತ್ತಾಕಾರದ ಪ್ರಕಾಶಮಯವಾದಂತ ಆ ರೇಖಿ ಮಾತೆಯ ಮೂಲದ ಒಳಗಡೆ ನಾವು ಉಪಸ್ಥಿತರಾಗಿದ್ದೇವೆ. ಈ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ತನ್ನ ಪ್ರಕಾಶವನ್ನು ಹರಡುತ್ತಾ 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 ನಾವಿರುವಂತಹ ಕೋಣೆಯನ್ನ ಪ್ರಕಾಶದಿಂದ ತುಂಬಿದೆ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ಮನೆಯೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಚೈತನ್ಯದ ಕಾಂತಿಯ ಬೆಳಕಿನಿಂದ ತುಂಬಿ ಹೋಗಿದೆ. ನಮ್ಮ ಪರಿವಾರದ ಸದಸ್ಯರೆಲ್ಲರೂ ಕೂಡ ಈ ಚೈತನ್ಯದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಚೈತನ್ಯದ ಈ ದಿವ್ಯಮಯವಾದಂತಹ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ, ಗ್ರಾಮವನ್ನ ವ್ಯಾಪಿಸಿಕೊಂಡಿದೆ.
ಎಲ್ಲೆಲ್ಲೂ 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 ಕೇವಲ ಪ್ರಕಾಶ ಪ್ರಕಾಶ. ಮುಂದೆ ಸಾಗುತ್ತಾ 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 ಇಡೀ ದೇಶವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿದೆ. ಎಲ್ಲೆಲ್ಲೂ 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 ಕೇವಲ ಈ ದಿವ್ಯ ಚೈತನ್ಯದ ಶಕ್ತಿಯ ಕಾಂತಿಯು ಹರಡಿದೆ. ಹಾಗೆ ಮುಂದೆ ವಿಸ್ತಾರವಾಗಿ ಸಾಗುತ್ತಾ ಸಾಗುತ್ತಾ ಹರಡುತ್ತಾ ಹರಡುತ್ತಾ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಇಡೀ ಪೃಥ್ವಿಯಿಂದ ಇಡೀ ಬ್ರಹ್ಮಾಂಡದಲ್ಲಿ ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿ ಗ್ರಹಗಳು ನಕ್ಷತ್ರಗಳು ತಾರೆಗಳು ಪುಂಜಗಳೆಲ್ಲವೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ಎರಡೂ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ನಾವು ರೇಖಿ ಮಾತೆಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ನಮಗೆ ನಂಬಿಕೆ ಇರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ನಮ್ಮ ತಂದೆ ತಾಯಿಯರಿಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಪ್ರಣಾಮಗಳು. ಈ ಎಲ್ಲ ದಿವ್ಯ ಚೇತನಗಳು ಕೂಡ ಉಪಸ್ಥಿತರಾಗಿ ನಮಗೆ ಸ್ವಯಂ ಆಗಿ ನಮಗೆ ಈ ದಿವ್ಯ ಉಪಚಾರವನ್ನ ಈಗ ನಮ್ಮಲ್ಲಿ ಮಾಡಲಿದ್ದಾರೆ. ನಮ್ಮ ಎರಡೂ ಕೈಗಳನ್ನ ನಮಗೆ ಹೀಲಿಂಗ್ ಮಾಡಿಕೊಳ್ಳುವ ಹಾಗೆ ನಮ್ಮ ಕಡೆಗೆ ನಾವು ತಿರುಗಿಸ್ಕೊಳ್ಳೋಣ. ಈಗ ದೊಡ್ಡದಾಗಿ ನಮ್ಮ ಮೇಲೆ ಚೋಪುರೆ 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 ಚೋಪುರೆ. ನಮ್ಮ ಬಲದ ಕೈಯಿಂದ ನಮ್ಮ ಎಡ ಶರೀರ ಭಾಗದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ತೆಗೆದು ಒಂದು ಅಗ್ನಿಯ ಹೋಮ ಕುಂಡವನ್ನ ಕಲ್ಪನೆಯನ್ನ ಮಾಡಿ ಆ ಉರಿಯುತ್ತಿರುವಂತಹ ಅಗ್ನಿಯಲ್ಲಿ ನಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಾವಲ್ಲಿ ಆ ಬೆಂಕಿಯಲ್ಲಿ ಹಾಕಿದಾಗ ಸುಟ್ಟು ಅದು ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ವಿಲೀನವಾಗುವ ರೀತಿಯಲ್ಲಿ ನಾವು ನೋಡೋಣ. ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಶರೀರದ ಎಡಭಾಗದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಆ ಅಗ್ನಿಯಲ್ಲಿ ನೀವು ಹಾಕ್ತಾ ಬರ್ತಾ ಇದ್ದೀರಾ. ಕಲ್ಪನೆಯನ್ನ ಮಾಡಿ ಆ ಅಗ್ನಿಯಲ್ಲಿ ಹಾಕಿ ಅದು ಉರಿದು ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ವಿಲೀನವಾಗ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕಪ್ಪು 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 ನಮ್ಮ ಕೈಗಳಲ್ಲಿ ನಕಾರಾತ್ಮಕ ಶಕ್ತಿಗಳನ್ನ ಹಿಡಿದು ಈ ರೀತಿ ಅಗ್ನಿಯಲ್ಲಿ ನಾವು ಹಾಕ್ತಾ ಬರೋಣ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ನಂತರ ನಮ್ಮ ಎಡದ ಕೈಯಿಂದ ನಮ್ಮ ಶರೀರದ ಬಲಭಾಗದಲ್ಲಿರುವಂತಹ ಶರೀರದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಅಗ್ನಿಯಲ್ಲಿ ಹಾಕೋಣ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಆಭಾಮಂಡಲದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇರುವ ಹಾಗೆ ನಾವು ನೋಡ್ತಾ ಬರೋಣ. ಈಗ ನಮ್ಮ ಎರಡೂ ಕೈಗಳನ್ನ ನಾವು ನಮ್ಮ ಸಹಸ್ರಾರ ಚಕ್ರದಲ್ಲಿ ನಮ್ಮ ಎಲ್ಲ 7 ಚಕ್ರಗಳಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ರೇಖಿ ಮಾತೆ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಕೈಗಳ ಮುಖಾಂತರ ಹೋಗಿ ಹರಿದು ನಮ್ಮ ಕೈಗಳ ಮುಖಾಂತರ ಹರಿದು ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಬಣ್ಣದ ಅಗ್ನಿಯಲ್ಲಿ ಉರಿದು ಕೆಲವೊಮ್ಮೆ ಕೈಗಳು ಭಾರ ಅನಿಸಿದಾಗ ಅದನ್ನು ಕೂಡ ನೀವು ಈ ರೀತಿ ಆ ಅಗ್ನಿಯಲ್ಲಿ ನೀವು ಎಲ್ಲವನ್ನು ಕೂಡ ಒದರಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಅಗ್ನಿ ದೇವರಿಗೆ ಪೃಥ್ವಿ ಮಾತೆಯ ಮೇಲೆ ಚೌಪುರೆಯನ್ನ ಬರೆದು ಚೌಪುರೆ 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 ಚೌಪುರೆ. ಎಲ್ಲ ಪಂಚತತ್ವಗಳಲ್ಲೂ ಕೂಡ ಚೌಪುರೆ 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 ಚೌಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಎಲ್ಲ ಪಂಚತತ್ವಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಸಂಪೂರ್ಣವಾಗಿ ಈಗ ನಾವು ಆಭಾಮಂಡಲವನ್ನ ಶುದ್ಧಿಯನ್ನ ಮಾಡಿದ್ದೇವೆ. ಈಗ ನಮ್ಮ ಚಕ್ರಗಳನ್ನ ನಾವು ಶುದ್ಧಿಯನ್ನ ಮಾಡೋಣ. ನಮ್ಮ ಚಕ್ರಗಳನ್ನ ಸಹಸ್ರಾರ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖಿ ಮಾತೆ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆಯಾಗಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಪ್ರಕಾಶ 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 ಪ್ರಕಾಶ. ಆಗ್ನೇಯ ಚಕ್ರದಲ್ಲಿ ಚೋಪುರೆ 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 ಚೋಪುರೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ.
ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶವಾಗಿ ಸ್ಥಾಪನೆಯಾಗಿ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯ ಚೈತನ್ಯವಾಗಿ ಸ್ಥಾಪನೆಯಾಗಿದೆ. ನಮ್ಮ ವಿಶುದ್ಧಿಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಒಂದೇ ಕ್ಷಣದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಒಂದೇ ರೀತಿ ವಿಲೀನವಾಗಿ ಕೇವಲ ಪ್ರಕಾಶ 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 ಪ್ರಕಾಶವನ್ನು ಸ್ಥಾಪನೆಯಾಗಿದೆ. ಹೃದಯ ಚಕ್ರದಲ್ಲಿ ಚೋಪುರೆ 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 ದಿವ್ಯ ಚೈತನ್ಯದ ಶಕ್ತಿಯನ್ನು ಸ್ಥಾಪನೆಯಾಗಿ ಒಂದೇ ಕ್ಷಣದಲ್ಲಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶ ಪ್ರಕಾಶ ಚೈತನ್ಯದಿಂದ ತುಂಬಿ ನಿಂತಿದೆ. ನಾಭಿಯ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ರೇಖೆ ಮಾತೆ ದಿವ್ಯ ಚೈತನ್ಯವು ಸ್ಥಾಪನೆಯಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಪ್ರಕಾಶ ಪ್ರಕಾಶ ಪ್ರಕಾಶವು ಕಂಗೊಳಿಸ್ತಾ ಇದ್ದೀವಿ. ಸ್ವಾಧಿಷ್ಠಾನ ಚಕ್ರ ಮೂಲಾಧಾರ ಚಕ್ರದಲ್ಲಿ ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಸಂಪೂರ್ಣವಾಗಿ ಇರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಿ ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶವನ್ನು ಸ್ಥಾಪನೆಯಾಗಿ ಪ್ರಕಾಶ 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 ಪ್ರಕಾಶದಿಂದ ಕಂಗೊಳಿಸ್ತಾರೆ. ಎಲ್ಲ 7 ಚಕ್ರಗಳೆಲ್ಲವೂ ಕೂಡ ದಿವ್ಯಮಯವಾದಂತ ಕಾಂತಿಯಿಂದ ಆ ದಿವ್ಯ ಚೈತನ್ಯದ ಶಕ್ತಿಯಿಂದ ಪ್ರಜ್ವಲಿಸ್ತಾ ಇದೆ. ನಮ್ಮ ಎಲ್ಲ ಗಮನವನ್ನು ನಾವು ಸಹಸ್ರಾರ ಚಕ್ರದ ಕಡೆಗೆ ತಂದು ಸೆಹಗಿ 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 ಶಿವ ಶಕ್ತಿಯರ ಅದ್ಭುತವಾದಂತಹ ಚೈತನ್ಯಮಯವಾದಂತಹ ಆ ಗುಲಾಬಿಯ ಬಣ್ಣದ ಪ್ರಕಾಶವು ನಮ್ಮ ಶರೀರದ ಮೇಲೆ ಹಾಗೆ ಹರಿದು ನಮ್ಮ ಕೈಗಳಿಂದ ಹಾಗೆ ಮಳೆ ಹೇಗೆ ಸುರಿಯುತ್ತೋ ಹಾಗೆ ನಮ್ಮ ಕೈಗಳಿಂದ ಆ ರೇಖೆಯ ಚೈತನ್ಯದ ಗುಲಾಬಿಯ ಬಣ್ಣದ ಚೈತನ್ಯವು ನಮ್ಮ ಶರೀರದ ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ತುಂಬಿ ಹೋಗ್ತಾ ಇದೆ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಸೆಲ್ಸ್ಗಳು, ನಮ್ಮ ಕೆಮಿಕಲ್ಸ್ಗಳು, ಹಾರ್ಮೋನ್ಸ್ಗಳೆಲ್ಲವೂ ಕೂಡ ಸಮತೋಲನ 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 ಸಂಪೂರ್ಣವಾಗಿ ಶರೀರದ ಅಣು ಕಣಗಳೆಲ್ಲವೂ ಕೂಡ ಗುಲಾಬಿ 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 ಬಣ್ಣದಲ್ಲಿ ತುಂಬಿ ಹೋಗ್ತಾ ಇದೆ. ಈಗ ನಿಮ್ಮ ಶರೀರದ ನಿಮಗೆ ಯಾವ ಭಾಗದಲ್ಲಿ ನೋವಿದೆಯೋ ಅಲ್ಲಿ ನಿಮ್ಮ ಗಮನವನ್ನ ತಂದು ಆ ಒಂದು ಭಾಗದಲ್ಲಿ ನೀವು ಚೋಪುರೆ 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 ಆ ದಿವ್ಯ ಚೈತನ್ಯ ಪ್ರಕಾಶವು ಆ ಶರೀರದ ಆ ಭಾಗದಲ್ಲಿ ಹೋಗಿ ಅಲ್ಲಿರುವಂತ ಆ ನೋವಿಗೆ ತೊಂದರೆಗೆ ಕಾರಣವಾದ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖೆ ದಿವ್ಯ ಚೈತನ್ಯ ಪ್ರಕಾಶದ ಕಿರಣವಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗುತ್ತಿರುವ ಹಾಗೆ ನಾವು ನೋಡ್ತಾ ಬರೋಣ. ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಿ ಪ್ರಕಾಶ 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 ಪ್ರಕಾಶವನ್ನು ಸ್ಥಾಪನೆಯಾಗಿದೆ. ಸೆಹಗಿ 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 ಗುಲಾಬಿ 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 ಬಣ್ಣದ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಬ್ಯಾಲೆನ್ಸ್ ಸಮತೋಲನ 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 ನೋವುಗಳೆಲ್ಲವೂ ಕೂಡ ಮಾಯವಾಗಿ ಸಮತೋಲನ 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 ಗುಲಾಬಿಯ ಪ್ರಕಾಶ ಗುಲಾಬಿಯ ಪ್ರಕಾಶ ಗುಲಾಬಿಯ ಪ್ರಕಾಶ ಗುಲಾಬಿಯ ಪ್ರಕಾಶ ಗುಲಾಬಿಯ ಪ್ರಕಾಶ ಗುಲಾಬಿಯ ಪ್ರಕಾಶ. ಈಗ ದೊಡ್ಡದಾಗಿ ನಮ್ಮ ಶರೀರದ ಮೇಲೆ ಚೋಪುರಿ 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 ಲಾಕರಿಸಿ 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 ಲಾಕರಿಸಿ
ಈ ನಿರಂತರವಾಗಿ ನಡೆಯಲಿ, ನಿರಂತರವಾಗಿ ನಡೆಯಲಿ, ನಿರಂತರವಾಗಿ ನಡೆಯಲಿ. ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ, ರೇಖಿ ಮಾತೆಯ ಮಾರ್ಗದರ್ಶನವಿದೆ. ನಾವು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೇವೆ, ನಾವು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೇವೆ, ನಾವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇವೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖಿ ಮಾತೆ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳಿಂದಾಗಿ ನಾವು ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದೇವೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ತಂದೆ ತಾಯಿಯರಿಗೆ, ನಮ್ಮ ಕುಲದೇವತೆ ಕುಲದೇವರುಗಳಿಗೆ, ನಿಮಗೆ ನಂಬಿಕೆ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಈಗ ಹೇಳಿ, ಹೇಗೆ ಅನಿಸ್ತಾ ಇದೆ? ಪ್ರಾಕ್ಟಿಕಲ್ ಆಗಿ ನೀವು ಈ ದಿನ ಅಭ್ಯಾಸವನ್ನ ಮಾಡಿದ್ದೀರಾ. ತೀರ್ಥ ಅವರು, ಭಾಗ್ಯ ಅವರು, ರಾಜೇಶ್ವರಿ, ಸರೋಜಾ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮ ಅನುಭವಗಳನ್ನ ಹೇಳ್ಬೇಕು. ನೀವು ಯಾವಾಗ ನಿಮ್ಮ ಅನುಭವಗಳನ್ನ, ನಿಮ್ಮ ಮನಸ್ಸು ನಿಮಗಾದಂತದನ್ನ ನೀವು ಹಂಚ್ಕೊಳ್ತೀರಾ, ಆವಾಗ ನಿಮಗೆ ಅದು ಇನ್ನೂ ನಿಮ್ಮಲ್ಲಿ ಇನ್ನೂ ಆ ಶಕ್ತಿ ಚೈತನ್ಯ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಈ ರೀತಿಯಾಗಿ ನಾವು ಈ ಒಂದು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಪ್ರತಿದಿನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ನಿರಂತರವಾಗಿ ನಾವು ಯಾವಾಗ್ಲೂ ಇದನ್ನ ಮಾಡ್ಕೊಳ್ತಾ ಬರ್ಬೇಕು. ಯಾಕೆ ಯಾಕೆ ಅಂತ ಹೇಳಿದ್ರೆ, ನಾವು ಪ್ರಾಪಂಚಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ನಮ್ಮ ಆಲೋಚನೆಗಳಿಂದ ಆಗಿರ್ಬೋದು, ನಮ್ಮ ಭಾವನೆಗಳಿಂದ ಆಗಿರ್ಬೋದು, ಸುತ್ತಮುತ್ತಲಿನ ವಾತಾವರಣಗಳಿಂದ ಆಗಿರ್ಬೋದು, ನಮ್ಮ ಎನರ್ಜಿಯ ಏನಾಗ್ತಾ ಇರುತ್ತೆ, ಏರುಪೇರಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಪ್ರತಿದಿನ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಈ ರೀತಿಯಲ್ಲಿ ನಾವು ಈ ಒಂದು ಹೀಲಿಂಗ್ ಅನ್ನ ಪ್ರತಿದಿನ ನಾವು ನಿರಂತರವಾಗಿ ನಾವು ಇದನ್ನ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಒಳ್ಳೇದಾಗ್ಲಿ. ಏನಿಲ್ಲ ಮೇಡಮ್, ಡೌಟ್ಸ್ ಏನಿಲ್ಲ. ಚೆನ್ನಾಗ್ ಅನ್ನಿಸ್ತು. ನಮಸ್ತೆ ನಮಸ್ತೆ. ಅದೇ ಸ್ವಲ್ಪ ಕಣ್ಣು ಅದೇ ಬಿಟ್ಟು ನೋಡ್ಕೊಂತ ಇದ್ವಲ್ಲ, ಅಷ್ಟು ಕಾನ್ಸಂಟ್ರೇಷನ್ ಇದ್ ಮಾಡಕ್ ಆಗ್ಲಿಲ್ಲ. ಸ್ವಲ್ಪ ಬಿಡ್ತಾ ಇದ್ನಲ್ಲ ಮಧ್ಯೆ, ಹಂಗಾಗಿ ಅಷ್ಟೊಂದು ಏನು ಎಫೆಕ್ಟಿವ್ ಅನ್ನಿಸ್ಲಿಲ್ಲ. ನಾಳೆ ಸರಿ ಹೋಗ್ಬೋದು ಅನ್ಸುತ್ತೆ. ನಾವೇನ್ ಗೊತ್ತಾ, ಕಣ್ ಬಿಡ್ತಾ ಇದೀನಿ, ನೋಡ್ಕೊಳ್ತಾ ಇದೀನಿ ಅನ್ನೋ ಆ ಭಾವನೆನೇ ಇಟ್ಕೊಳ್ಬೇಡಿ ನೀವು. ನಮ್ ಕೆಲ್ಸ ಏನು ಅಂತ ಹೇಳಿದ್ರೆ ಜಸ್ಟ್ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬೇಕು. ನೀವ್ ನೋಡ್ಕೊಳ್ತಾ ಇರೋದು ಏನಕ್ಕೆ? ಜಸ್ಟ್ ನೋಡ್ತಾ ಇದೀರ ಅಷ್ಟೇ, ನೀವೇನು ಮಾಡ್ತಾ ಇಲ್ಲ ಅಲ್ವಾ? ಸೊ ಹಾಗಾಗಿ ಏನು ತೊಂದರೆ ಮಾಡ್ತಾ ಬನ್ನಿ ಅಷ್ಟೇ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಚೆನ್ನಾಗ್ ಅನ್ನಿಸ್ತು, ಒಂಥರ ಆರಾಮ್ ಅನ್ನಿಸ್ತು. ಸೂಪರ್ ಸೂಪರ್. ಈ ರೀತಿಯಲ್ಲಿ ನಾವು ನಮಸ್ತೆ. ನನಗ್ ಸಹಸ್ರಾರ ಚಕ್ರದಲ್ಲಿ ತುಂಬಾ ಪೇನ್ ಆಯ್ತು ಮೇಡಮ್. ಸೂಪರ್ ಸೂಪರ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಏನ್ ತುಂಬಾ ಚೆನ್ನಾಗ್ ಅನ್ನಿಸ್ತು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಮತ್ತೆ ಮತ್ತೆ ಇದೆಲ್ಲ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಕೆಲವರಿಗೆ ಏನ್ ಗೊತ್ತಾ, ಕೆಲವರಿಗೆ ಅನುಭವಗಳು ಕಾಣಿಸುತ್ತೆ, ಕೆಲವರಿಗೆ ಅನುಭವಗಳು ಗೊತ್ತಾಗಲ್ಲ. ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಅನುಭವಗಳಾಗತ್ತೆ. ಈ ಒಂದು ಆಧ್ಯಾತ್ಮಿಕದಲ್ಲಿ ನೀವು ನಿಮ್ಮನ್ನ ಮತ್ತೊಬ್ಬರಿಗೆ ನೀವು ಕಂಪೇರ್ ಮಾಡಬೇಡಿ. ಯಾವತ್ತು ನೀವು ಅದನ್ನ ಹೋಲಿಸ್ಕೊಳ್ಬೇಡಿ. ಒಬ್ಬೊಬ್ಬರ ಅನುಭವ, ಒಬ್ಬೊಬ್ಬರ ಸ್ಥಿತಿಗೆ ಅನುಗುಣವಾಗಿ ಅದು ತನ್ನ ಕೆಲಸವನ್ನ ತಾನು ಮಾಡ್ತಾ ಇರುತ್ತೆ.
ಹಾಗಾಗಿ ನಾವು ಯಾವತ್ತೂ ಅದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಿರಂತರವಾಗಿ ನಾವೇನ್ ಮಾಡ್ಬೇಕು, ನಮ್ಮ ಕೆಲಸವನ್ನ ನಾವು ಮಾಡ್ತಾ ಬರ್ಬೇಕು. ನೀವು ಮಾಡ್ತಾ ಮಾಡ್ತಾ, ನೀವು ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಿಮ್ಗೆಲ್ಲ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಈಗ ನಾವೇನಿದ್ದು ರಿಮೂವ್ ಆಗ್ತಿದೆ ಅಂತ ಹೇಳ್ತೀವಲ್ವಾ, ಅದು ನಿಮ್ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಬರುತ್ತೆ. ಅಲ್ಲಿ ಪ್ರಕಾಶ ಸ್ಥಾಪನೆ ಆಗ್ತಾ ಇರೋದು, ಅದು ರಿಮೂವ್ ಆಗ್ತಾ ಇರೋದು, ಹಂತವಾಗಿ ನಿಮ್ಗೆ ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ನಾವು ಹೇಳೋದೇ ಬೇಕಿಲ್ಲ, ಎಲ್ಲ ನಿಮಗೆ ಸಂಪೂರ್ಣವಾಗಿ ಅರಿವಿಗೆ ಗೊತ್ತಾಗ್ತಾ ಬರುತ್ತೆ. ಸೊ ಒಳ್ಳೇದಾಗ್ಲಿ. ಈಗ ನಾವು ಸಂಪೂರ್ಣವಾಗಿ ಈ ಒಂದು ಸೆಲ್ಫ್ ಹೀಲಿಂಗ್ ಅಥವಾ ಸ್ವಯಂ ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಈ ರೇಖಿ ಲೆವೆಲ್ 1, 2ರಲ್ಲಿ ನೀವು ಯಾರಿಗೆಲ್ಲ ಹೀಲಿಂಗ್ ಅನ್ನ ಮಾಡಬಹುದು ಅಂತ ಹೇಳಿದ್ರೆ, ನಮ್ಮ ರಕ್ತ ಸಂಬಂಧಿಗಳು, ನಮ್ಮ ಕುಟುಂಬದವರಿಗೆ ನಿಮಗೂ ಮಾಡ್ಕೊಳ್ಬಹುದು. ನಿಮ್ಮ ರಕ್ತ ಸಂಬಂಧಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನೀವು ಹೀಲಿಂಗ್ ಅನ್ನ ಆರಾಮವಾಗಿ ನೀವು ಮಾಡ್ಕೊಳ್ತಾ ಬರ್ಬೋದು, ಮಾಡಬಹುದು. ಸೊ ಒಳ್ಳೇದಾಗ್ಲಿ. ಸೊ ನಾಳೆ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನ ತಿಳ್ಕೊಳ್ತೇವೆ ಅಂದ್ರೆ 24 ಪಾಯಿಂಟ್ಸ್ ಹೀಲಿಂಗ್ ಅಂತ ಹೇಳ್ತದೆ. ಶರೀರದ 24 ಶಕ್ತಿಯ ಕೇಂದ್ರಗಳು. ಈ ಏಳು ಶಕ್ತಿಯ ಕೇಂದ್ರಗಳನ್ನ ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಆ 24 ಶಕ್ತಿಯ ಕೇಂದ್ರಗಳು. ಹೇಗೆ ನಾವು ಹೀಲಿಂಗ್ ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದನ್ನ ನಾವು ನಾಳೆಯ ಕ್ಲಾಸ್ ಅಲ್ಲಿ ನಾವು ಅದನ್ನ ಸಂಪೂರ್ಣವಾಗಿ ನಾವು ತಿಳ್ಕೊಳ್ತೇವೆ. ಹಾಗೆ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ 6ರಿಂದ 6:45ರವರೆಗೆ ನಿಮ್ಮೆಲ್ಲರಿಗೂ ಕೂಡ ಓಂಕಾರ ಧ್ಯಾನ ಪ್ರಾರಂಭ ಆಗ್ತಾ ಇದೆ. ತುಂಬಾ ಜನ ಧ್ಯಾನ ಹೇಳ್ಕೊಡಿ, ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳಿ ತುಂಬಾ ಕೇಳ್ತಾ ಇದ್ರು ಎಲ್ಲರೂ ಕೂಡ. ಹಾಗಾಗಿ ಇದು ಉಚಿತವಾಗಿರುತ್ತೆ. ಎಲ್ಲರೂ ಕೂಡ ಬೆಳಿಗ್ಗೆ 6 ಲಿಂಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ ನಾನು. ಅಲ್ಲಿ ಗುಂಪಿಗೆ ನೀವು ಜಾಯಿನ್ ಆದ್ರೆ ಆ ಗ್ರೂಪಿನಲ್ಲಿ, ಓಂಕಾರ ಧ್ಯಾನದ ಗ್ರೂಪಿನಲ್ಲಿ ನಿಮಗೆ ಝೂಮ್ ಲಿಂಕ್ ಬರುತ್ತೆ. ಅಲ್ಲಿ ನೀವು ಬೆಳಿಗ್ಗೆ 6ರಿಂದ 6:45ರವರೆಗೆ ನೀವು ಜಾಯಿನ್ ಆಗಬಹುದು. ಇದು ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಶೇಷವಾದಂತ ಮಾಹಿತಿ. ಎಲ್ಲರೂ ಕೂಡ ನೀವು ಅಲ್ಲಿಗೆ ಜಾಯಿನ್ ಆಗಿ, ನಾಳಿಂದ ನಿರಂತರವಾಗಿರುತ್ತೆ. ಪ್ರತಿ ದಿನವೂ ಕೂಡ ನಿಮ್ಗೆ ಧ್ಯಾನ ಇರುತ್ತೆ. ಅಭ್ಯಾಸವನ್ನ ಮಾಡ್ಕೊಳ್ತಾ ನನ್ನೊಟ್ಟಿಗೆ ನಾನು ಇರ್ತೀನಿ, ನಾವೆಲ್ಲರೂ ಸೇರಿ ಒಟ್ಟಿಗೆ ನಾವು ಧ್ಯಾನ ಮಾಡೋಣ. ಯಾಕೆ ಅಂತ ಹೇಳಿದ್ರೆ, ನಾವೊಬ್ರು ಧ್ಯಾನವನ್ನ ಮಾಡ್ತಾ ಇದೀವಿ ಅಲ್ವಾ, ನಾವು ಮನೆಯಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ಈ ಧ್ಯಾನ 3 ಪಟ್ಟು ಜಾಸ್ತಿ ಪವರ್ಫುಲ್ ಆಗ್ಬೇಕು ಅಂತಂದ್ರೆ ಏನು ಅಂದ್ರೆ, ಸಾಮೂಹಿಕವಾಗಿ ನಾವು ಧ್ಯಾನ ಮಾಡಿದಾಗ 3 ಪಟ್ಟು ಜಾಸ್ತಿ ಆಗುತ್ತೆ. ಇದಕ್ಕಿಂತಲೂ 3 ಪಟ್ಟು ಜಾಸ್ತಿ ಆಗೋದು ಯಾವಾಗ ಅಂದ್ರೆ, ನಾವು ಸಂಗೀತದ ಜೊತೆಗೆ ನಾವು ಧ್ಯಾನವನ್ನ ಮಾಡಿದಾಗ 3 ಪಟ್ಟು ಜಾಸ್ತಿ ಆಗುತ್ತೆ ಅದರ ಶಕ್ತಿ, ಚೈತನ್ಯ. ಇದಕ್ಕಿಂತಲೂ 3 ಪಟ್ಟು ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ನಾವು ಹುಣ್ಣಿಮೆಯಲ್ಲಿ ನಾವು ಹೆಚ್ಚು ಧ್ಯಾನವನ್ನ ಮಾಡಿದಾಗ. ಅದಕ್ಕಿಂತಲೂ 3 ಪಟ್ಟು ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿ, ನಾವು ಪ್ರಕೃತಿಯ ಜೊತೆಯಲ್ಲಿ ನಾವು ಧ್ಯಾನವನ್ನ ಮಾಡಿದಾಗ. ನೋಡಿ, ಒಂದೊಂದು ಹಂತದಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಅಂದ್ರೆ 3 ಪಟ್ಟು ನಮ್ಗೆ ಆ ಒಂದು ಧ್ಯಾನದ ಶಕ್ತಿ ನಮ್ಗೆ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ನಾವ್ ಯಾವಾಗ್ಲೂ ಹೇಳೋದು ನಿಮ್ಗೆ ಏನಂದ್ರೆ, ಆದಷ್ಟು ಪ್ರಕೃತಿಯೊಂದಿಗೆ ನೀವು ಸಮಯವನ್ನ ಕಳೀರಿ. 5 ನಿಮಿಷ ಆಗುತ್ತೋ, 10 ನಿಮಿಷ ಆಗುತ್ತೋ, 1/4 ಗಂಟೆ ಆಗುತ್ತೋ, ವಾಕ್ ಮಾಡಿ, ಪಾರ್ಕಿಗೆ ಹೋಗಿ, ಟ್ರಿಪ್ ತರ ಹೋಗಿ, ಟ್ರೆಕ್ಕಿಂಗ್ ಮಾಡಿ ಅಂತ ಯಾಕೆ ಹೇಳ್ತೀವಿ ನಾವು ಅಂತ ಹೇಳಿದ್ರೆ, ನೀವಲ್ಲಿ ಜಸ್ಟ್ ನೀವು ಪ್ರಕೃತಿಯಲ್ಲಿ ನೀವು ಯಾವಾಗ ಹೋಗಿ ಜೊತೆಗಿರ್ತೀರಾ, ಆಟೋಮ್ಯಾಟಿಕಲಿ ನಮ್ಮ ಚೈತನ್ಯದ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಒಳ್ಳೇದಾಗ್ಲಿ. ಸೊ ಈಗ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಒಬ್ಬೊಬ್ಬರೇ ಮಾಡ್ದಾಗಿದ್ದನು, ನಾವೆಲ್ಲ ಗ್ರೂಪ್ ಅಲ್ಲಿ ಒಟ್ಟಿಗೆ ಇದ್ದಾಗ ಏನ್ ಹೇಳಿ, ಆರಾಮವಾಗಿ ನಿಮಗೆ ಅರಿವಿಲ್ಲದಾಗಿ ಚೈತನ್ಯದ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಧ್ಯಾನವೂ ಕೂಡ ನೀವು ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ತಿದ್ದೀರಾ ನೋಡಿ, ನಿಮಗೆ ಅದು ಅರಿವಿಗೆ ನಿಮ್ಗೆ ಬರ್ತಾ ಇದೆ. ಸೊ ಅಷ್ಟು ಚೈತನ್ಯದ ಶಕ್ತಿ ನಮ್ಮೊಳಗಡೆ ಹೆಚ್ಚಾಗ್ತಾ ಬರ್ತಾ ಇರುತ್ತೆ. ಸೊ ಒಳ್ಳೇದಾಗ್ಲಿ. ನಾಳೆಯಿಂದ ನಾವೆಲ್ಲರೂ ಕೂಡ ಬೆಳಿಗ್ಗೆನೂ ಕೂಡ ನಾವು ಜಾಯಿನ್ ಆಗೋಣ. ಇನ್ಯಾರಿಗಾದ್ರೂ ಏನೋ ಡೌಟ್ಸ್ ಗಳಿದೆಯಾ? ಮೇಡಮ್, ಅದು ಬೆಳಗ್ಗೆದು ಅದನ್ನು ರೆಕಾರ್ಡ್ ಹಾಕ್ತೀರಾ? ರೆಕಾರ್ಡಿಂಗ್ ಬರಲ್ಲ, ಅದು ರೆಕಾರ್ಡಿಂಗ್ ಬರಲ್ವಾ? ಅದು ಅದೇ ಬೆಳಗ್ಗೆ ನಾವು ರೆಕಾರ್ಡಿಂಗ್ ಇರುತ್ತೆ.
ರೆಕಾರ್ಡಿಂಗ್ ಇರುತ್ತೆ, ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಜೊತೆಗಿದ್ದಾಗ ಇನ್ನೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಓಕೆ ಮೇಡಮ್. ಒಳ್ಳೇದ.